ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲನೇ ಉಂಟು ಯಾರೆಲ್ಲ ನಿಮ್ಮ ಈ ಪ್ರೀತಿಯ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾರ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಪ್ಪ ನಾನು ಇಷ್ಟು ಬೇಗ ನಿಮ್ಮೆಲ್ಲರ ಪ್ರೀತಿ ಮನಸ್ಸು ಕದೀತೀನಿ ಅಂತ ನಾನು ಅಂದ್ಕೊಂಡಿರಲ್ಲ. ಯಾಕಂದರೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ನಿಮ್ಮ ಈ ಪ್ರೀತಿ ನಿಮ್ಮ ಒಂದು ಆಶೀರ್ವಾದದಿಂದ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ 1 ಲಕ್ಷ ಫ್ಯಾಮ್ಲಿ ಅನ್ನೋದು ಕಂಪ್ಲೀಟ್ ಆಗಿದೆ. ಇದಕ್ಕೆಲ್ಲ ಮೇನ್ ಇಂಪಾರ್ಟೆಂಟ್ ಕಾರಣ ನೀವು. ನಿಮ್ಮಿಂದೆಲ್ಲ ನಾನು ಇವತ್ತು ಇಲ್ಲಿವರೆಗೆ ಬಂದಿದ್ದೀನಿ. ಪ್ರತಿಯೊಬ್ಬರು ಕೂಡ ಮತ್ತೊಮ್ಮೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೊ ಮಚ್ ಗೈಸ್. ಮೊದಲು ಉಂಟು ಈ ಒಂದು ಹಿಡಿದ್ರೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ನಿಮಗೋಸ್ಕರ ಏನಪ್ಪ ಬಿಗ್ ಅನೌನ್ಸ್ಮೆಂಟ್ ತಂದಿದ್ದೀನಿ. ಒಂದು ಏನಪ್ಪ ಅನೌನ್ಸ್ಮೆಂಟ್ ಅಂದರೆ ಜಸ್ಟ್ ಏನೂ ಇಲ್ಲ, ಪ್ರತಿಯೊಬ್ಬರು ಕೂಡ ನಿಮಗೆ ಎಲ್ಲರಿಗೂ ಕೂಡ ಒಂದು ಮಾತು ಕೊಟ್ಟಿದೆ. ಏನಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ 50,000 ಸಬ್ಸ್ಕ್ರೈಬರ್ಸ್ ಇದ್ದಾಗ ನಿಮಗೆಲ್ಲರೂ ಕೂಡ ಮಾತು ಕೊಟ್ಟಿದ್ದೀನಿ. ಏನಪ್ಪ ನನ್ನೊಂದು ಯೂಟ್ಯೂಬ್ ಚಾನಲ್ 1 ಲಕ್ಷ ಕುಟುಂಬ ಕಂಪ್ಲೀಟ್ ಆದ ತಕ್ಷಣ ನಿಮ್ಮೆಲ್ಲರಿಗೂ ಕೂಡ ಒಂದು ಸ್ವಲ್ಪ ನನ್ನ ಕೈಲಿ ಆದಷ್ಟು ಇವೆರಡು ಕೈನಿಂದ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದೆ. ಆದರೆ ಬಟ್ ಆ ಒಂದು ಟೈಮಿಂಗ್ ಇವಾಗ ಕೂಡಿ ಬಂದಿದೆ. ಆ ಒಂದು ಟೈಮಿಂಗ್, ಆ ಒಂದು ಸಮಯ ಏನಪ್ಪ ಅಂದರೆ ತುಂಬ ಸಿಂಪಲ್, ಏನೂ ಇಲ್ಲ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಹೆಲ್ಪ್ ಅಂದರೆ ಆ ರೀತಿಯಾಗಿ ಹೆಲ್ಪ್ ಅಲ್ಲ, ನೀವು ನಾನು ಮಾಡಿದಂಥ ದೊಡ್ಡ ಹೆಲ್ಪ್ ಮುಂದೆ ಇದು ಚಿಕ್ಕ ಹೆಲ್ಪ್. ಆದರೆ ಬಟ್ ಎಲ್ಲರಿಗೂ ಕೂಡ ತುಂಬ ಆಲ್ಮೋಸ್ಟ್ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ಏನಪ್ಪ ಅಂದರೆ ನಿಮಗೋಸ್ಕರ ಒಂದು ಹೆಲ್ಪ್ ಮಾಡ್ತಾಯಿದ್ದೀನಿ. ಏನಪ್ಪ ಹೆಲ್ಪ್ ಅನ್ನೋದು ತುಂಬ ಸಿಂಪಲ್. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನೋದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಂದರೆ ನಿಮ್ಮ ಈ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್, ನಿಮ್ಮ ಚಾನಲಲ್ಲಿ ಅಂದರೆ ನಿಮ್ಮ ಒಂದು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಅದು ಚಿಕ್ಕದಾಗಿ ಪ್ರಮೋಟ್ ಮಾಡ್ತಾಯಿದ್ದೀನಿ ಅಷ್ಟೇನಿಲ್ಲ. ನೀವು ಮಾಡಿದಂಥ ಸಪೋರ್ಟ್ಗೆ ಅದರಲ್ಲಿ ನಾನು ಮಾಡ್ತಾರೋ ಒಂದು ಚಿಕ್ಕ ಸಪೋರ್ಟ್. ಏನಪ್ಪ ಇದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗಲಿ ಅಂತ ನಾನು ನಿಮಗೆ ಈ ಒಂದು ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ನೀವು ಮಾಡಬೇಕಾದ ಕೆಲಸ ಏನೂ ಅಲ್ಲ, ಜಸ್ಟ್ ಏನೂ ಅಲ್ಲ. ಇವಾಗ ತಾರೀಕು ಎಷ್ಟು 10 ಅಂದರೆ ಜನವರಿ 10ನೇ ಡೇಟ್ ಇವತ್ತು ಬಂದುಬಿಟ್ಟು ಜನವರಿ 10. ಜಸ್ಟು ಜನವರಿ 20 ಒಳಗಡೆ ನೀವೆಲ್ಲ ನನಗೆ ಬೇಗ ಶೇರ್ ಮಾಡಬೇಕು. ಏನು ಶೇರ್ ಮಾಡಬೇಕು? ವಿಡಿಯೋ ಶೇರ್ ಮಾಡಬೇಕು. ಅದು ಯಾವ ರೀತಿ ಏನು ಎಲ್ಲ ನನಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸುಮ್ತಾರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಒಂದು ಉಂಟು ನೀವೆಲ್ಲ ಮಾಡಬೇಕಾದ್ರೆ ಕೆಲಸ ಏನಪ್ಪ ತುಂಬ ಸಿಂಪಲ್. ಮೊದಲು ಉಂಟು ನೀವು ನೆನ್ಪಿಡ್ಕೊಳ್ಳಿ ಅಂದರೆ ಡೇಟ್. ಯಾರು ಕೂಡ ಈ ಒಂದು ಅಂದರೆ ಈ ಒಂದು ಅಪಲೋಡ್ ಚೀಟಿ ಮಿಸ್ ಮಾಡೋಕೆ ಹೋಗ್ಬಿಡಿ. ಅಂದರೆ ಈ ಒಂದು ಚಾನ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗ್ಬಿಡಿ. ಮತ್ತೆ ವಾಪಸ್ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಏನಪ್ಪ ಅಂದರೆ ತುಂಬ ಸಿಂಪಲ್. ಈಗ ನಮ್ಮ ಒಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸು ಆ್ಯಕ್ಚುಲಿ ಎಷ್ಟೋ ಕಷ್ಟಪಡ್ತಾ ಇರ್ತಾರೆ ಸ್ಟಾರ್ಟಿಂಗ್ನಿಂದಲೇ, ಅವ್ರಿಗೆ ಸಪೋರ್ಟನ್ನು ಸಿಗ್ತಾ ಇರಲ್ಲ. ಆದರೆ ಜಸ್ಟ್ ಈ ಒಂದು ಮೂಮೆಂಟ್, ಈ ಒಂದು ಚಾನ್ಸಿಂದ ನಿಮ್ಮ ಚಾನಲ್ ಬೂಸ್ಟ್ ಕೂಡ ಆಗ್ಬೋದು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ನಿಮಗೋಸ್ಕರ ನಾನು ನಿಮಗೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಮಾತು ಕೊಟ್ಟಿದ್ದೀನಿ, ಆ ಮಾತು ಉಳಿಸ್ಕೋಬೇಕಂತ ನಾನು ನಿಮಗೆಲ್ಲರಿಗೆ ಹೇಳ್ತಾಯಿದ್ದೀನಿ. ಏನಪ್ಪ ಅಂದರೆ ತುಂಬ ಸಿಂಪಲ್. ನಿಮ್ಮ ಈ ಪ್ರೀತಿಯ ಕನ್ನಡ ಟೆಕ್ ಎಡಿಟ್ಸ್ ನಾನು ಈ ಒಬ್ಬ ಶಿವ ಅನ್ನೋ ಒಬ್ಬ ವ್ಯಕ್ತಿ ನನ್ನ ಕೈನಿಂದ 2 ಕೈನಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಮಾಡ್ತಾಯಿದ್ದೀನಿ. ಏನಪ್ಪ ಅಂದ್ರೆ ತುಂಬ ಸಿಂಪಲ್, ಏನೂ ಇಲ್ಲ. ನೀವು ಮಾಡಬೇಕಾದ ಕೆಲಸ ಏನಂದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ ಡೇಟು ಏನಂದ್ರೆ ಇದೇ ತಿಂಗಳು ಜನವರಿ, ಇವತ್ತೇನು ಎಷ್ಟು 10, ಈ 10ನೇ ತಾರೀಕಿನಿಂದ 20 ತಾರೀಕು ಒಳಗಡೆ ನೀವೇನು ನೋಡಬೇಕು, ನನಗೆ ವಿಡಿಯೋ ಶೇರ್ ಮಾಡಬೇಕು. ಆ ಒಂದು ವಿಡಿಯೋ ನಾನೇನು ಮಾಡ್ತೀನಿ, ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಮೋಟ್ ಮಾಡ್ತೀನಿ. ಯಾವ ರೀತಿ ವಿಡಿಯೋ ಶೇರ್ ಮಾಡಬೇಕು ತುಂಬ ಸಿಂಪಲ್ ಕ್ಲಿಯರ್ ಹೇಳ್ತೀನಿ. ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಬೇಕು. ಯಾವ ರೀತಿ ವಿಡಿಯೋ ತುಂಬ ಜನಕ್ಕೆ ಗೊತ್ತಿಲ್ಲ, ನಾನು ನಿಮಗೆಲ್ಲ ಹೇಳ್ತೀನಿ. ಆಲ್ಮೋಸ್ಟ್ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. 50,000 ಸಬ್ಸ್ಕ್ರೈಬರ್ಸ್ ನಾನು ನಿಮಗೆ ಪ್ರಮೋಟ್ ಮಾಡಿದ್ದೀನಿ. ನೀವೇನು ಮಾಡಬೇಕು, ನಿಮ್ಮ ಚಾನಲ್ ಬಗ್ಗೆ ನನ್ನ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗ್ಬೇಡಿ. ದಯವಿಟ್ಟು ನನ್ನ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ. ಅಂದರೆ ನನ್ನ ಬಗ್ಗೆ ನೀವು ಮಾತಾಡಬೇಡಿ. ಏನು ಮಾಡಿದರೆ ಜಸ್ಟ್ ಒಂದು 30ರಿಂದ 1 ನಿಮಿಷ ಒಳಗಡೆ, ಮ್ಯಾಕ್ಸಿಮಮ್ 1 ನಿಮಿಷ 1-2 ನಿಮಿಷ ಒಳಗಡೆ ನೀವೇನು ಮಾಡಬೇಕು, ಒಂದು ವಿಡಿಯೋ ಶೂಟ್ ಮಾಡಬೇಕು. ಆ ಒಂದು ವಿಡಿಯೋದಲ್ಲಿ ನೀವೇನು ಮಾಡಬೇಕು, ತುಂಬ ಸಿಂಪಲ್, ನಿಮ್ಮ ಚಾನೆಲ್ ಬಗ್ಗೆ ಮಾತಾಡಿ, ನನ್ನ ಬಗ್ಗೆ ಮಾತಾಡೋದು ಬೇಡ. ಯಾಕಂದರೆ ನಿಮ್ಮ ಚಾನಲ್ ಬಗ್ಗೆ ನೀವು ಮಾತಾಡಿ, ಅದ್ರ ಜೊತೆ ನಿಮ್ಮ ಚಾನಲ್ದು ಸೈಡ್ಗಡೆ ಸ್ಕ್ರೀನ್ ರೆಕಾರ್ಡ್ ಹಾಕಿ ಹೇಳಿ, ನಾನು ಈ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತೀನಿ. ನನ್ನ ಚಾನಲ್ ಹೆಸರು ಇದು ಬಂದ್ಬಿಟ್ಟು ನನ್ನ ಚಾನಲ್, ನಾನು ಈ ರೀತಿ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತೀನಿ. ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ನಮ್ಮ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಿ. ಈ ರೀತಿ ಏನು ಮಾಡಿ, ನಿಮ್ಮ ಚಾನಲ್ ಬಗ್ಗೆ ನೀವು ಮಾತಾಡಿ. ಎಲ್ಲರಿಗೆ ಹೇಳ್ತಾ ನಿಮ್ಮ ಚಾನಲ್ ಬಗ್ಗೆ ನೀವು ಮಾತಾಡಿ. ಆ ಮಾತಾಡಿದಂಥ ವಿಡಿಯೋ ಏನಿಲ್ಲ ಜಸ್ಟ್ ಅದನ್ನೇನು ಮಾಡಿ, ಒಂದು ಎಡಿಟ್ ಮಾಡಿ. ಎಡಿಟ್ ಅಂದರೆ ಯಾವ ರೀತಿ ಎಡಿಟ್ ಮಾಡಿ, ತುಂಬ ಸಿಂಪಲ್ ಕ್ಲಿಯರ್ ಆಗ್ಬೇಕಾರೆ ನಿಮ್ಮ ಚಾನಲ್ ಲೋಗೋ ಆಗಿರ್ಬೋದು, ನಿಮ್ಮ ಚಾನಲ್ ಸ್ಕ್ರೀನ್ಶಾಟ್ ಆಗಿರ್ಬೋದು, ನಿಮ್ಮ ಈ ರೀತಿ ನೀವು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾರೆ, ಹೆಂಗೆ ಏನು ಎಲ್ಲ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ. ಜಾಸ್ತಿ ಲೆಂತ್ ಮಾಡೋಕೆ ಹೋಗ್ಬಿಡಿ ದಯವಿಟ್ಟು. ಹೇಳ್ತಾಯಿದ್ದೀನಿ ಮ್ಯಾಕ್ಸಿಮಮ್ 1 ನಿಮಿಷದಿಂದ 2 ನಿಮಿಷ ಇರಬೇಕು.
ಯಾಕಂದರೆ ಎಲ್ಲರೂ ವಿಡಿಯೋ ಹಾಕ್ಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಎಕ್ಸ್ಪೋರ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ 1 ಮಿನಿಟ್ಸಿಂದ 2 ನಿಮಿಷ ನಿಮಗೆ ಟೈಮಿಂಗ್ ಇರುತ್ತೆ, ಕಾಲಾವಕಾಶ ಅಂದರೆ ಅಷ್ಟು ಮಿನಿಟ್ಸ್ ಇರುತ್ತೆ. ಅಷ್ಟರ ಒಳಗೆ ನೀವು ಒಂದು ವಿಡಿಯೋ ಅನ್ನೋದು ಕಂಪ್ಲೀಟ್ ಮಾಡಿ. ಮತ್ತೊಮ್ಮೆಲ್ಲ ಇರುತ್ತೆ ನನ್ನ ಬಗ್ಗೆ ಮಾತಾಡ್ಕೊಡಿ, ಅಂದರೆ ಮಾತಾಡಬೇಡಿ, ನಿಮ್ಮ ಚಾನಲ್ ಬಗ್ಗೆ ಮಾತಾಡಿ. ಈ ರೀತಿ ಮಾಡಿ ನೀವು ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಳಿ. ಆ ಒಂದು ವಿಡಿಯೋ ಶೂಟ್ ಮಾಡಿದ ತಕ್ಷಣ ಅದನ್ನು ನೀವು ನನಗೆ ಶೇರ್ ಮಾಡಬೇಕು. ಯಾವ ರೀತಿ ಶೇರ್ ಮಾಡಬೇಕು, ಯಾವ ರೀತಿ ಕಳಿಸ್ಬೇಕು, ಮೊದಲನೇದು ಬಂದ್ಬಿಟ್ಟು ನೀವೇನು ಮಾಡ್ಕೋ ಇಮೇಲ್ ಮೂಲಕ ಕಳಿಸ್ಬೇಕು. ಇಮೇಲ್ ಮೂಲಕ ಯಾವ ರೀತಿ ಶೇರ್ ಮಾಡೋದು, ಸೆಕೆಂಡ್ ಆಪ್ಷನ್ ಕೊಡಿದೆ, ಇಮೇಲ್ ಮೂಲಕ ಶೇರ್ ಮಾಡೋದು. ಮತ್ತೊಂದು ನಿಮಗೆ ಆಪ್ಷನ್ ಇದೆ, ಮೊದಲನೇ ಆಪ್ಷನ್ ಏನಾಗುತ್ತೆ ಯಾವ ರೀತಿ ವಿಡಿಯೋ ಶೇರ್ ಮಾಡೋದು. ಮೇನ್ ಇಂಪಾರ್ಟೆಂಟ್ ಶೇರ್ ಮಾಡ್ಬೇಕಾದ್ರೆ ನೀವೇನು ಮಾಡ್ಕೋ ಜಸ್ಟ್ ಇಮೇಲ್ ಮೂಲಕ ಶೇರ್ ಮಾಡಬೇಕು. ಇಮೇಲ್ ಮೂಲಕ ಶೇರ್ ಮಾಡೋದು ಯಾವ ರೀತಿ ಅಂದರೆ ತುಂಬ ಸಿಂಪಲ್. ನನಗೆ ಸರಿ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿರ್ತೀನಿ, ಪ್ರತಿಯೊಬ್ಬರು ಕಡೆ ಹೇಳ್ತಾಯಿದ್ದೀನಿ ಮತ್ತೆ ಇಂಥ ಒಂದು ಚಾನ್ಸ್ ಮತ್ತೆ ಸಿಗಲ್ಲ, ಮಿಸ್ ಮಾಡಬೇಡಿ. ಜಸ್ಟ್ ಅನ್ನೋಲ್ಲ ಇಮೇಲ್ ನೀವು ಏನು ಮಾಡ್ಕೋ ಜಸ್ಟ್ ನಿಮ್ಮೊಂದು ಇಮೇಲ್ ಅಪ್ಲಿಕೇಶನ್ ಅಂತ ಅಂದರೆ ಜಿಮೇಲ್ ಅಂತ ಒಂದಿರುತ್ತೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ದಲ್ಲಿ. ಇಲ್ಲ ಎಲ್ಲ ರೀತಿ ಇರುತ್ತೆ, ಇಲ್ಲಾಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನೀವು ಮಾಡ್ಕೋ ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡ್ಕೋ ನಿಮಗೆ ಒಂದು ಪೆನ್ ಐಕನ್ ಕಾಣುತ್ತೆ, ಜಸ್ಟ್ ಕಂಪ್ಲೀಷನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ 2 ಅನ್ನೋ ಒಂದು ಆಪ್ಷನ್ ಕಾಣುತ್ತೆ, ಜಸ್ಟ್ ಮೇಲ್ಗಡೆ ನೋಡ್ಬೋದು. ಈ 2 ಅನ್ನೋ ಆಪ್ಷನಲ್ಲಿ ನೀವೇನು ಮಾಡ್ಕೋ ನನ್ನ ಇಮೇಲ್ ಹಾಕಬೇಕು. ನನ್ನ ಇಮೇಲ್ ಹಾಕ್ಬೇಕು. ನನ್ನ ಇಮೇಲ್ ಯಾವುದಪ್ಪ ನಿಮಗೆ ಆಗ್ತಾ ಇರ್ತದೆ ನೋಡಿ, ಶಿವ ಕೆ ಅಂದರೆ ಶಿವ ಸನ್ಯಕ್ಕೆ, ಈ ರೀತಿ ನಾನು ನಿಮಗೆ ಮೇಲ್ಗಡೆ ಇಮೇಲ್ ಆಗ್ತಾ ಇರ್ತೇನೆ ನೋಡಿ ಸ್ಕ್ರೀನ್ ಮೇಲೆ. ಈ ಒಂದು ಇಮೇಲ್ ಐ ಡಿ ನೀವೇನು ಮಾಡ್ಕೋ ಇಲ್ಲಿ ಟೈಪ್ ಮಾಡಬೇಕು. ಆ 2 ಅನ್ನೋ ಜಾಗದಲ್ಲಿ ಆ ಒಂದು ಇಮೇಲ್ ಐ ಡಿ ನೀವು ಜಸ್ಟ್ ಅಲ್ಲಿ ಟೈಪ್ ಮಾಡಬೇಕು, ಅಲ್ಲಿ ಬರೀಬೇಕು. ಬರೋದ ನಂತರ ಇಲ್ಲಿ ಫಾರ್ಮ್ ಅಂತ ಇದೆಲ್ಲ, ಜಸ್ಟ್ ಇದು ನಿಮ್ಮ ಇಮೇಲ್ ಐ ಡಿ ಇರುತ್ತೆ, ನೀವು ಏನು ಮಾಡೋಕ್ಕೆ ಬೇಡ, ಜಸ್ಟ್ ಏನಲ್ಲ. ಮತ್ತು ನನ್ನ ಇಮೇಲ್ ಐ ಡಿ ನಿಮಗೆ ಸಿಗಲಿಲ್ಲ ಅಂದರೆ ನಾನು ಒಂದು ವಿಡಿಯೋ ಚಾನಲ್ ಅಬೌಟ್ ಸೆಕ್ಷನಲ್ಲಿ ಕೂಡ ಇದೆ, ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ಒಂದು ಇಮೇಲ್ ಐ ಡಿ ಇರುತ್ತೆ. ಜಸ್ಟ್ ಆ ಒಂದು ಇಮೇಲ್ ಐ ಡಿ ನೀವು ನೋಡಿ ಇಲ್ಲಿ ಹಾಕಿ. ಅದರದ್ದು ಬಂದು ಇಲ್ಲಿ ಸಬ್ಜೆಕ್ಟ್ ಅಂತ ಇರುತ್ತೆ, ಸಬ್ಜೆಕ್ಟಲ್ಲಿ ನೀವು ಏನು ಮಾಡ್ಬೇಕು ಜಸ್ಟ್ ಏನಲ್ಲ ನಿಮ್ಮ ಚಾನಲ್ ನೇಮ್ ಹಾಕಿ, ಮತ್ತೇನು ಹಾಕೋದು ಬೇಡ. ಜಸ್ಟ್ ನಾನು ಕೇಳಿದೆ ನಿಮ್ಮ ಚಾನಲ್ ನೇಮ್ ಹಾಕಿ, ಅದ್ರ ಜೊತೆ ಕಂಪ್ರೇಸರ್ ಅಂತ ಇಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಏನು ಮಾಡ್ಬೇಕು ನಿಮ್ಮ ವಿಡಿಯೋ ಅಟ್ಯಾಚ್ ಮಾಡ್ಬೇಕು, ಈ ಇಮೇಲ್ ಜೊತೆ ನಿಮ್ಮ ವಿಡಿಯೋ ಅಟ್ಯಾಚ್ ಮಾಡ್ಬೇಕು. ಯಾವ್ದು ಜಸ್ಟ್ ಏನಲ್ಲ ಇಲ್ಲಿ ಮೇಲ್ಗಳು ಸಿಂಬಲ್ ಕಾಣ್ತೀವಿ ನೋಡಿ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಫೋಟೋ ಕ್ಯಾಮ್ರಾ ಫೈಲ್ ಡಿವೈಸ್ ಅಂತ ಬರುತ್ತೆ. ಜಸ್ಟ್ ಇದರಲ್ಲಿ ನೀವು ಏನು ಮಾಡ್ಬೇಕು ನಿಮ್ಮ ಒಂದು ವಿಡಿಯೋ ಎಲ್ಲಿ ಸೇವ್ ಮಾಡಿದ್ರ, ಗ್ಯಾಲರಿಯಲ್ಲಿ ಆಗಿರ್ಬೋದು ಎಲ್ಲಿ ಇದ್ರು, ಜಸ್ಟ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ಇರುತ್ತೆ. ಎಕ್ಸಾಂಪಲ್ ನಾನು ಈ ಫೋಟೋ, ಓಕೆ ಈ ಫೋಟೋ ಸೆಲೆಕ್ಟ್ ಮಾಡಿದ್ರೆ ಈ ಫೋಟೋ ಇಲ್ಲಿ ಬಂತು ನೋಡಿ, ಜಸ್ಟ್ ಕಾಣ್ತಲ್ಲ. ಈ ರೀತಿ ನೀವು ಏನು ಮಾಡ್ಬೇಕು ನಿಮ್ಮ ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮ್ಯಾಕ್ಸಿಮಮ್ ಅಂದರೆ ಇದು 25 MB ಒಳಗಡೆನೇ ಬರ್ಬೋದು. ಮ್ಯಾಕ್ಸಿಮಮ್ ಬಂದ್ಬಿಟ್ಟು ನಾನು ಟ್ರೈ ಮಾಡಿದ್ದೀನಿ 25 MB ಒಳಗಡೆನೆ ಈ ರೀತಿ ಮಾಡಿ. ಅದಕ್ಕಿಂತ ಜಾಸ್ತಿ MB ಇದ್ದರೆ ನೀವು ಏನು ಮಾಡಬೇಕು, ತುಂಬ ಸಿಂಪಲ್, ನಿಮ್ಮ ಗೂಗಲ್ ಡ್ರೈವ್ ಅಂತ ಅನ್ನೋದಿದೆ ಹೌದಲ್ಲ, ಗೂಗಲ್ ಡ್ರೈವ್ ಅಂತ, ಅದರಲ್ಲಿ ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿ ಆ ಒಂದು ಲಿಂಕ್ ಏನು ಮಾಡಿ ಈ ಇಮೇಲ್ ಮೂಲಕ ನನಗೆ ಸೆಂಡ್ ಮಾಡಿ. ಈ ರೀತಿ ಮಾಡಿ ನೀವು ಜಸ್ಟ್ ಇಲ್ಲಿ ಏನಿಲ್ಲ, ಇಲ್ಲಿ ಇಮೇಲ್ ಹಾಕಿ ಜಸ್ಟ್ ನೀವು ಸೆಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಿತಿನ್ ನನಗೆ ಬರುತ್ತೆ, ನನಗೆ ಸೆಂಡ್ ಆಗುತ್ತೆ. ಅದನ್ನು ನಾನೇನು ಮಾಡ್ತೀನಿ, ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನಾನು ಪ್ರಮೋಟ್ ಮಾಡ್ತೀನಿ. ಈ ರೀತಿ ನೋಡಿ, ಜಸ್ಟ್ ಇದು ಮೊದಲನೇ ಸ್ಟೆಪ್. ಈ ರೀತಿ ಮಾಡಿ ನೀವೇನು ಮಾಡ್ಕೋ ವಿಡಿಯೋ ಶೇರ್ ಮಾಡಬೇಕು, ಇದು ಮೊದಲನೇ ಕೆಲಸ. ಇಲ್ಲಿ ನಿಮಗೆ ಆಗಲಿಲ್ಲ ಬ್ರದರ್, ನನಗೆ ವಿಡಿಯೋ ಶೇರ್ ಮಾಡೋಕೆ ಆಗಲಿಲ್ಲ, ನನಗೆ ಗೊತ್ತಾಗಲಿಲ್ಲ ಅಂದ್ರೆ ಮತ್ತೇನು ಮಾಡ್ಬೇಕಾದ್ರೆ ನಿಮ್ಮ ಸೆಕೆಂಡ್ ಆಪ್ಷನ್ ಕೊಡ್ತಾ ಇದ್ದೀನಿ, ಈಸಿ. ಅದಕ್ಕೋಸ್ಕರ ನಿಮಗೋಸ್ಕರ, ನನ್ನ ಫ್ಯಾಮಿಲಿ ಮೆಂಬರ್ಸ್ ನೀವು ಮಾಡಿದಂಥ ಸಪೋರ್ಟಿಗೆ ನಾನು ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಏನಾರ ನೀವೇನು ನೋಡಿ ಈ ಇನ್ಸ್ಟಾಗ್ರಾಮ್ ಅನ್ನೋದು ಎಲ್ಲ ರೀತಿ ಇದೆ. ಜಸ್ಟ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ನನ್ನ ಪ್ರೊಫೈಲಲ್ಲಿ ನೀವು ನೋಡ್ಕೊಳ್ಳಿ, ಮೇನ್ ಇಂಪಾರ್ಟೆಂಟ್ ಪ್ರೊಫೈಲ್ ಕಾಣ್ತದಿಲ್ಲ, ಈ ಪ್ರೊಫೈಲ್ ಇದೇ ಒಂದು ಪ್ರೊಫೈಲ್ ನೋಡ್ಕೊಳ್ಳಿ, ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಬೋದು. ಫಾಲೋವರ್ಸ್ ಎಲ್ಲ ನೀವು ನೋಡ್ಕೊಳ್ಳಿ, ಜಸ್ಟ್ ಅದ್ರ ಜೊತೆ ಫಾಲೋ ಆಗಲಿ, ಫಾಲೋ ಮಾಡ್ಕೊಳ್ಳಿ. ಇದೇನು ಪ್ರಮೋಟ್ ಮಾಡ್ತಾನೆ ಅಂತ ಅನ್ಕೋಬೇಡಿ, ಜಸ್ಟ್ ನಿಮಗೋಸ್ಕರ. ಓಕೆ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿದ ತಕ್ಷಣ ನೀವೇನು ನೋಡ್ಕೊ, ಜಸ್ಟ್ ಏನು ಮಾಡೋ ಅವಶ್ಯಕತೆ ಇಲ್ಲ, ಫಾಲೋ ಮಾಡಲೇಬೇಕಂತೇನಿಲ್ಲ. ನಾನು ನಿಮಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅದ್ರ ಬಟ್ ನೀವೇನು ನೋಡ್ಕೊ, ಜಸ್ಟ್ ಇಲ್ಲಿ ಇದೆಲ್ಲ, ಇದರಲ್ಲಿ ನೀವೇನು ನೋಡ್ಕೊ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ನೀವೇನು ನೋಡ್ಕೊ ವಿಡಿಯೋ ಶೇರ್ ಮಾಡಬೇಕು. ವಿಡಿಯೋ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ನೀವು ಏನು ಮಾಡ್ಕೊ ವಿಡಿಯೋ ಶೇರ್ ಮಾಡಬೇಕು. ಆ ವಿಡಿಯೋ ನಾನೇನು ಮಾಡ್ತೀನಿ, ಪ್ರತಿಯೊಂದು ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೇನೆ, ಅಂದರೆ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ, ನನ್ನ ಚಾನಲ್ನ ಪ್ರಮೋಟ್ ಮಾಡ್ತೀನಿ. ಆದರೆ ದಯವಿಟ್ಟು ಹೇಳ್ತಾಯಿದ್ದೀನಿ, ಮತ್ತೆ ಹೇಳ್ತಾನೆ, ಇಂಥ ಒಂದು ಚಾನ್ಸ್ ಮತ್ತೆ ಸಿಗಲ್ಲ. ಏನು ಮಾಡಿ, ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ನೀವು ವಿಡಿಯೋ ಶೇರ್ ಮಾಡ್ಕೊಳ್ಳಿ. ನೀವು ವಿಡಿಯೋ ಕಳಿಸಿದಂಥ ವಿಡಿಯೋ ಪ್ರತಿಯೊಂದು ಕೂಡ ನಾನು ಮಿಸ್ ಮಾಡಲ್ಲ, ಪ್ರತಿಯೊಂದು ವಿಡಿಯೋ ಕೂಡ ನಾನು ಏನು ಮಾಡ್ತೀನಿ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಆದರೆ ನಾನು ಏನೆಲ್ಲ ಡೇಟ್ ಬಂದ್ಬಿಟ್ಟು ಯಾವಾಗ ಲಾಸ್ಟ್ ಅಂದರೆ ಜನವರಿ 10ನೇ ತಾರೀಕಿನಿಂದ ಜನವರಿ 20ನೇ ತಾರೀಕು ಒಳಗಡೆ 10 ದಿನಗಳ ಕಾಲ ಅವಕಾಶ ಇದೆ. ಈ 10 ದಿನಗಳಲ್ಲಿ ನೀವು ಒಂದು ಒಳ್ಳೆಯ ಒಂದು ವಿಡಿಯೋ ಶೂಟ್ ಮಾಡಿ. ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ವಿಡಿಯೋ ಯಾವ ರೀತಿ ಕ್ವಾಲಿಟಿ ಇರುತ್ತೆ ಅದು ಏನು ಇಂಪಾರ್ಟೆಂಟ್ ಅಲ್ಲ. ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕು, ನಿಮ್ಮೊಂದು ವಾಯ್ಸ್ ಅಂದರೆ ನೀವು ಮಾತಾಡುವಂಥ ವಾಯ್ಸು ಸ್ವಲ್ಪ ಕ್ಲಿಯರ್ ಆಗಿರಬೇಕು. ಮತ್ತು ದಯವಿಟ್ಟು ಎಲ್ಲರ ಕೈ ಮುಗಿದು ಎಲ್ಲರಿಗೂ ರಿಕ್ವೆಸ್ಟ್, ಯಾರು ಕೂಡ ಬೇಜಾರಾಗಬೇಡಿ. ಸ್ಕ್ರೀನ್ ರೆಕಾರ್ಡ್ ಕಳಿಸಿದ್ರೆ ಹಾಕೋಕ್ಕೆ ಸಾಧ್ಯವಾಗಲ್ಲ. ದಯವಿಟ್ಟು ಸ್ಕ್ರೀನ್ ರೆಕಾರ್ಡ್ ಕಳಿಸ್ಬೇಡಿ, ದಯವಿಟ್ಟು ಅದನ್ನು ಕಳಿಸ್ಬೇಡಿ. ತುಂಬ ಜನ ಕಳಿಸಿದ್ರೆ ಅವಾಗ ಮಾಡುವಾಗ ದಯವಿಟ್ಟು ಅದನ್ನು ಕಳಿಸ್ಬೇಡಿ. ಯಾಕಂದ್ರೆ ಒಬ್ಬರದ್ದು ಹಾಕಿದ್ರೆ ತುಂಬ ಇದಾಗುತ್ತೆ. ನಿಮ್ಮ ವಾಯ್ಸ್ ಅವ್ರು ಕೊಟ್ಟು ಇಲ್ಲ ನಿಮ್ಮ ಫೋಟೋ ಶೇರ್ ಮಾಡಿ, ನಿಮಗೆ ಇನ್ನು ಫೇಸ್ ತೋರ್ಸೋಕ್ಕಾಗಲಿಲ್ಲ ಅಂದ್ರೆ ದಯವಿಟ್ಟು ಅದನ್ನೇ ನಿಮ್ಮ ಫೋಟೋ. ಯಾಕಂದ್ರೆ ನಮ್ಮ ಲೇಡೀಸ್ ನಮ್ಮ ಅಣ್ಣ ತಮ್ಮಂದಿರು ತುಂಬ ಜನ ವೀಡಿಯೋ ಶೇರ್ ಮಾಡೋಕ್ಕಾಗಲ್ಲ, ಅಂದರೆ ಫೇಸ್ ತೋರ್ಸೋಕ್ಕಾಗಲ್ಲ. ನೀವೇನು ನೋಡಿ ನಿಮ್ಮ ಫೋಟೋ ಆಗಿರುವ ನಿಮ್ಮ ಚಾನಲ್ ಲೋಗೋ ಸೈಡ್ಗಡೆ ಹಾಕಿ ಒಂದು ಪದ್ಧತಿಸಿರೋ ಒಂದು ವಿಡಿಯೋ ಮಾಡಿ.
ಒಳ್ಳೆ ರೀತಿಯಿಂದ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಚಾನಲ್ ಬಗ್ಗೆ. ಆ ಒಂದು ವಿಡಿಯೋ ನೀವು ಎಕ್ಸ್ಪ್ಲೇನ್ ಮಾಡಿ ಏನು ಮಾಡಬೇಕು, ನನಗೆ ಸೆಂಡ್ ಮಾಡಬೇಕು. ನಾನೇನು ಮಾಡ್ತೀನಿ, ನಿಮ್ಮ ಈ ಪ್ರೀತಿಯ ಶಿವ ಏನು ಮಾಡ್ತೀನಿ, ಪ್ರಮೋಟ್ ಮಾಡ್ತೀನಿ. ಇದೇ ನೀವು ಪ್ರಮೋಟ್ ಅಂದ ತಕ್ಷಣ ನೀವು ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮಾಡ್ತಾಯಿದ್ದೀನಿ, ಹಂಗೆ ಮಾಡ್ತಾಯಿದ್ದೀನಿ ಅಂತ ನೀವೇನು ತಿಳ್ಕೊಬೇಡಿ. ಎಲ್ಲ ರೀತಿನೇ, ಯಾಕಂದ್ರೆ ಒಬ್ಬ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾಗ ಏನು ಕಷ್ಟ ಆಗುತ್ತೆ, ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ನನಗೆ ಗೊತ್ತು. ಆವಾಗ ಒಂದೊಂದು ಕಮೆಂಟ್ ಎಷ್ಟೋ ಜನ ಮಾಡಿದ್ದೀನಿ ನಾನು, ರಿಪ್ಲೈ ಮಾಡಿಲ್ಲ. ಆವಾಗ ತುಂಬ ಕಷ್ಟ ನನಗೆ ಗೊತ್ತಿದೆ. ಆದರೆ ಬಟ್ ನಾನು ಮಾಡುವಂಥ ಸ್ವಲ್ಪ ಇದೇನಿದೆಲ್ಲ ಚಿಕ್ಕ ಸಹಾಯ, ಇದು ಸಹಾಯ ಅಂತ ಅನ್ಬೋದು, ಚಿಕ್ಕ ಒಂದು ಸ್ವಲ್ಪ ನಿಮಗೆ ಮೂಮೆಂಟ್, ಒಂದು ಬೂಸ್ಟ್ ಅಂತ ಅನ್ಬೋದು. ಯಾಕಂದರೆ ನನ್ನ ಈ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಥ ಒಬ್ಬರಿಗೆ ಏನಿದಲ್ಲ ಈ ಕರ್ನಾಟಕ ಜನ ನಾನು ಫಾಲೋ ಮಾಡೋ ಪ್ರತಿಯೊಬ್ಬರು ಕೂಡ ನೀವು ಹಾಕಿದಂಥ ವಿಡಿಯೋ ನಿಮ್ಮ ಚಾನಲ್ ಅವ್ರಿಗೆ ಇಷ್ಟ ಆದರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಅದರಿಂದ ನಿಮಗೆ ಯೂಸ್ ಆಗುತ್ತೆ, ನೀವು ಕೂಡ ಬೇಗ ಗ್ರೋ ಆಗುತ್ತೆ ನಿಮ್ಮ ಚಾನಲ್. ಅಷ್ಟೇ, ಪ್ರತಿಯೊಬ್ಬರು ಕೂಡ ಇದು ಬಿಗ್ ಅನೌನ್ಸ್ಮೆಂಟ್ ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ಮಾಡೋದಕ್ಕೆ ಕಾರಣ ಏನಂದರೆ ನಿಮಗೆ ಮಾತು ಕೊಟ್ಟಿದ್ದೀನಿ, ಆ ಮಾತು ಉಳಿಸ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ನಿಮ್ಮೆಲ್ಲರಿಗೆ ಹೇಳ್ತೀನಿ, ಇಂಥ ಒಂದು ಚಾನ್ಸ್ ಮತ್ತೆ ಸಿಗಲ್ಲ, ಯಾರು ಕೂಡ ಮಿಸ್ ಮಾಡಲೇಬೇಡಿ ದಯವಿಟ್ಟು ಅಂತ ಬೇಗ ವಿಡಿಯೋ ಶೂಟ್ ಮಾಡ್ಕೊಳ್ಳಿ, ಬೇಗ ನನಗೆ ಶೇರ್ ಮಾಡಿ. ಆದಷ್ಟು ಬೇಗ ನೀವು ಶೇರ್ ಮಾಡಿದ್ರೆ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಅಂತಂದ್ರೆ ಲಾಸ್ಟ್ ಡೇಟ್ ಹೇಳ್ಬೇಕಾರೆ ಜನವರಿ 10ನೇ ತಾರೀಕಿನಿಂದ, ಅಂದರೆ ಇವತ್ತಿನಿಂದ ಜನವರಿ 20ನೇ ತಾರೀಕುವರೆಗೆ ನಿಮಗೆ ಟೈಮಿಂಗ್ ಇರುತ್ತೆ. ಅಷ್ಟರ ಒಳಗೆ ನೀವು ಕಾಲಾವಕಾಶ ಒಳಗಡೆ ಶೇರ್ ಮಾಡಿ. ಅದ್ರ ಮೇಲ್ಗಡೆ ಶೇರ್ ಮಾಡಿದ್ರೆ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನನಗೆ ಸಾಧ್ಯವಾಗಲ್ಲ. ದಯವಿಟ್ಟು ಬೇಜಾರಾಗಬೇಡಿ, ಇದೇನು ವಿಡಿಯೋ ಹಾಕಿಲ್ಲ ಅಂತ ನೀವು ಅನ್ಕೋಬೇಡಿ, ಸಿಟ್ಟಾಗಬೇಡಿ. ಎಷ್ಟು ಕೊಬ್ಬು ಎಷ್ಟು ಬೆಳೆದು ಬಿಟ್ಟ ಅಂತ ನೀವು ಅನ್ನಕೋಬೇಡಿ. ನಾನು ಯಾವ ರೀತಿ ಇದ್ದೀನಿ ಅದೇ ರೀತಿ ಇದ್ದೀನಿ. ಆದ್ರೆ ಬಟ್ ನಿಮ್ಗೆ ಎಲ್ಲರಿಗೂ ಹೇಳ್ತಿದ್ದೀನಿ, ಮತ್ತೆ ಹೇಳ್ತಿದ್ದೀನಿ, ಆ ಡೇಟ್ ಒಳಗಡೆ ಆದಷ್ಟು ಶೇರ್ ಮಾಡಿ. ಈಗ ವಿಡಿಯೋ ನೋಡಿರ್ತಾನೆ, ಜಸ್ಟ್ ಒಂದು ಒಳ್ಳೆ ರೀತಿಯಿಂದ ವಿಡಿಯೋ ಶೂಟ್ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಿಂದ ವಿಡಿಯೋ ಎಡಿಟ್ ಮಾಡಿ ನನಗೆ ಕಳಿಸಿ, ಆದಷ್ಟು ಬೇಗ ಕಳಿಸಿ ಅಂತ ಹೇಳ್ತಾ ಏನೂ ಇಲ್ಲ, ತುಂಬ ಸಿಂಪಲ್. ನಾನು ಈ ಒಂದು ವಿಡಿಯೋ ಮುಗಿಸ್ತೀನಿ. ಈ ಒಂದು ವಿಡಿಯೋ ಮುಗಿಸೋದ್ರಿಂದ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ಸ್ ಬೆಳೆಸೋ ರೀತಿನ ನಮಗೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ, ನಮಗೆ ನಾವೇ ಸಪೋರ್ಟ್ ಮಾಡ್ಕೊಳ್ಬೇಕು. ಆದ್ರೆ ಬಟ್ ನಾನಿದ್ದೀನಿ, ನಿಮ್ಮ ಈ ಪ್ರೀತಿಯ ಕನ್ನಡ ಟೆಕ್ ಇಟ್ಸ್ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದೀನಿ. ನೀವು ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ಇಷ್ಟು ಮಾಡೋಕ್ಕೆ ಸಾಧ್ಯವಾಗಲ್ಲ, ಮಾಡ್ತೀನಿ. ಅದಕ್ಕೋಸ್ಕರ ಬೇಗ ವಿಡಿಯೋ ಕಳಿಸೋದು ಮರಿಬಿಡಿ ಆಯ್ತಾ. ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಪ್ರತಿಯೊಬ್ಬ ಕನ್ನಡ ಟೆಕ್ ಇಟ್ಸ್ ಫ್ಯಾಮಿಲೀಸ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟು